भारत नंबर 1, जनता की आवाज, देश की खबर देखिए. ನಮ್ಮ ವಿಜಯಪುರ ಜಿಲ್ಲೆಯ ಮಾಜಿ ಸೈನಿಕರ ಕಲ್ಯಾಣ ಸಂಘದ ಅಧ್ಯಕ್ಷರಾದಂಥ ಸುಬೇದಾರ್ ಶ್ರೀ ರಾಮಪ್ಪ ಅವರಿಗೂ ಸಹ ನಮಸ್ಕರಿಸಿ, ಅದೇ ರೀತಿ ಅತಿಥಿಗಳಾಗಿ ಆಗಮಿಸಿದಂಥ ಕರ್ನಲ್ ನಿವೃತ್ತ ಫಿರೋಜ್ ಕಾರ್ಲೇಕರ್ ಅವರೇ, ಸಹಾಯಕ ನಿರ್ದೇಶಕರು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವಿಜಯಪುರ ಶ್ರೀ ವಿನಯ್ ಪಾಟೀಲ್ ರೇ, ಎಕ್ಸಲೆಂಟ್ ಸಮೂಹ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದಂಥ ಶ್ರೀ ಬಸವರಾಜ್ ಕವಳಿಗೆ ಅವರೇ, ಕರ್ನಲ್ ನಮ್ಮವರೇ ವಿಜಯಪುರ ಜಿಲ್ಲೆಯವರಾದಂಥ ಶ್ರೀ ಬಿ ಎಸ್ ಇಪ್ಪರ್ಗಿ ಅವರೇ, ಕರ್ನಲ್ ಬಿ ಕೆ ವಂಶಿ ಅವರೇ, ನಮ್ಮ ಜಿಲ್ಲಾ ಮಾಜಿ ಸೈನಿಕ ಕಲ್ಯಾಣ ಸಂಘದ ಗೌರವಾಧ್ಯಕ್ಷರಾದಂಥ ಶ್ರೀ ಎಚ್ ಆರ್ ಮಾಚಪ್ಪನವರವರೇ, ಆನರರಿ ಕ್ಯಾಪ್ಟನ್ ಕಾಸಿಲಿಂಗ್ ಸೇಗಾಳಿ ಅವರೇ, ಆನರರಿ ಕ್ಯಾಪ್ಟನ್ ಸಿದ್ದರಾಮ್ ಶಿಗುಣ್ಶಿ ಅವರೇ ಹಾಗೂ ಸಮಸ್ತ ಎಲ್ಲ ವಿಜಯಪುರದ ಗಣ್ಯ ನಾಗರಿಕರೇ, ಕಾರ್ಗಿಲ್ ವಿಜಯೋತ್ಸವ ನಮ್ಮ ದೇಶದ ಒಂದು ಹೆಮ್ಮೆ ಪಡುವಂತಹ, ದೇಶದ ಅವತ್ತಿನ ಪ್ರಧಾನಮಂತ್ರಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿಯವರ ದಿಟ್ಟತನದ ನಿರ್ಣಯದಿಂದ ಈ ಕಾರ್ಗಿಲ್ ವಿಜಯವನ್ನು ನಾವು ಕಾರ್ಗಿಲ್ ವಿಜಯೋತ್ಸವನ ಆಚರಣೆ ಮಾಡುವಂಥ ಒಂದು ಸಂದರ್ಭ ಇವತ್ತು ಬರಲಿಕ್ಕೆ ಪಾಕಿಸ್ತಾನದ ಕುತಂತ್ರಗಳಿಂದ, ಮೋಸದಿಂದ, ಭಯೋತ್ಪಾದನೆಯ ಒಂದು ಕಾರ್ಖಾನೆಯಾಗಿರುವಂಥ ಪಾಕಿಸ್ತಾನ ವಿರುದ್ಧ ಭಾರತ ನಿರಂತರವಾಗಿ ಆ ಒಂದು ಅಪಾಯದಲ್ಲೇ ಇವತ್ತಿದೆ. ಒಂದು ಕಡೆ ನಾವು ಚೀನಾನ ಎದುರಿಸ್ಬೇಕು, ಇನ್ನೊಂದು ಕಡೆ ಪಾಕಿಸ್ತಾನವನ್ನು ಎದುರಿಸ್ಬೇಕು, ಒಂದು ಕಡೆ ಬಾಂಗ್ಲಾ ಎದುರಿಸ್ಬೇಕು. ಅದಕ್ಕಿಂತ ದೊಡ್ಡ ಅಪಾಯ ಇಲ್ಲ ಅಂದ್ರೆ ಈ ದೇಶದ ಅನ್ನ ತಿಂದು ಈ ದೇಶದಲ್ಲಿರುವಂಥ ಕೆಲವೊಂದು ನೀಚರನ್ನು ಸಹ ಎದುರಿಸುವ ಪರಿಸ್ಥಿತಿ ದೇಶದಲ್ಲಿದೆ. ಬಹುಶಃ ಜಗತ್ತಿನಾಗ ಯಾವ ದೇಶನಾಗ ಇರಲಿಕ್ಕಿಲ್ಲ ಇಷ್ಟು ದೇಶದ್ರೋಹಿಗಳ ಒಂದು ದೊಡ್ಡ ವರ್ಗನೇ ಇದೆ ಭಾರತದಲ್ಲಿ. ಮತ್ತೊಂದು ದೇಶನಾಗ ನೋಡ್ರಿ, ನಾವು ದೇಶದ ವಿರುದ್ಧ ಮಾತಾಡೋರು ಯಾರು ಇರೋದಿಲ್ಲ. ಇಲ್ಲಿ ರಾಜಕಾರಣಿಗಳನ್ನು ಹಿಡಿದು ಸಾಮಾಜಿಕ ಕಾರ್ಯಕರ್ತರನ್ನುವಂಥ ಒಂದು ಮುಖವಾಡವನ್ನು ಹಾಕೊಂಡು ಅವ್ನು ಹಿಡಿದು ಇವೇನು NGOಗಳ ಕೈ ಬರ್ತಾವಲ್ಲ, ಈ NGOಗಳ ಒಂದು ಅಮೇರಿಕಾ, ಚೀನಾ, ಪಾಕಿಸ್ತಾನ ಎಲ್ಲ ದೇಶಗಳಿಂದ ಫಂಡಿಂಗ್ ಆಗುವಂತಹ NGOಗಳು, ಇವುಗಳನ್ನು ಭಾರತದಲ್ಲಿ ಅಭದ್ರ ಮಾಡಬೇಕು. ಭಾರತ ಜಗತ್ತಿನ ಒಂದು ದೊಡ್ಡ ಶಕ್ತಿ ಆಗಬಾರ್ದು ಅಂತ ದೊಡ್ಡ ಅಮೇರಿಕಾ, ಚೀನಾ ಮತ್ತು ಯಾವಾಗಲೂ ಚಿಂತೆ ಮಾಡೋದು ಭಾರತದ ಬಗ್ಗೆ. ಅವ್ರು ತಮ್ಮ ಮನೆಯಾಗ ವಿಚಾರ ಮಾಡ್ತಾರೆ ಗೊತ್ತಿಲ್ಲ. ಅದು ಭಾರತ ಯಾವಾಗೂ ಶಕ್ತಿಶಾಲಿ ರಾಷ್ಟ್ರ ಆಯ್ತಂದ್ರೆ ನಮಗೆ ಭಯ ಅನ್ನುವಂಥದ್ದು. ಪಾಕಿಸ್ತಾನ ಅಂತ ಕೆಲಸನೇ ಇಲ್ಲ. ಮುಂಜಾನೆ ಎದ್ಕೊಳ್ಳಿನ ಅದು ಬಾಂಬ್ ಹಾಕೋದು ಇಲ್ಲ, ಕೂಳಿಲ್ಲ. ಅಲ್ಲಿ ಆ ಹಾಹಾಕಾರ ನೋಡಿದ್ರೆ ಅದು ದುರ್ದೈವ ಅಂದ್ರೆ ಈ ದೇಶದಲ್ಲಿ ಭಾಳ ಆರಾಮದಾರ. ಕೆಲವೊಂದು ಜನ ಸರಿಯಾಗಿ ಊಟ ಸಿಗ್ತದೆ, ಸರಿಯಾಗಿ ಎಷ್ಟು ಬೇಕಾದಷ್ಟು ರೈಲ್ವೆ ಸುಟ್ಟರು, ಆಯಾ ಸರ್ಕಾರಗಳು ಬಂದಾಗ ಮಾಫಿ ಮಾಡ್ತಾರೆ, ಬಸ್ ಸುಡ್ತಾರೆ, ದೇವಸ್ಥಾನಗಳನ್ನು ಕೆಡುತ್ತಾರೆ, ಅಮಾಯಕ ಜನರನ್ನು ಕೊಲೆ ಮಾಡ್ತಾರೆ, ಚಟುವಟಿಕೆ ಸಪೋರ್ಟ್ ಮಾಡ್ತಾರೆ. ಇಂಥವನ್ನೆಲ್ಲನೂ ಮೀರಿ ಭಾರತ ಇವತ್ತು ಜಗತ್ತಿನ 3ನೇ ನೋಡ್ತೀವಪ್ಪ. ಈ ದೇಶದ ಸೈನಿಕರ ಬಗ್ಗೆ ರಾಜಕಾರಣಿಗಳು, ಮಂತ್ರಿಗಳು ಯಾವ ರೀತಿ ಹೇಳಿಕೆ ಕೊಡ್ತಾರೆ, ಅವೇನು ಸಂಬಳ ಕೊಡ್ತಾರೆ, ಹೋಗ್ತಾರೆ, ತಿನ್ನಲಿಕ್ಕೆ ಕೂಡುವುದಿಲ್ಲ, ಹೋಗ್ತಾರೆ. ಇದೆಲ್ಲ ನಾವು ವಿಧಾನ ಪರಿಷತ್ನಲ್ಲಿ ನಾವು ಸದಸ್ಯರಿದ್ದಾಗ ನಾವು ಹಿಂಗಾಯ್ತು. ಯಾರು ದಿನೇಶ್ ಅಮೀನ್ಮಠ ಒಬ್ಬ ಪತ್ರಕರ್ತ, ಸಿದ್ದರಾಮಯ್ಯನವರ ಪತ್ರಿಕಾ ಕಾರ್ಯದರ್ಶಿ, ಅವನು ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಸೈನಿಕರು ಸುಮ್ಮನೆ ಪುಕ್ಕಟ್ಟು ಹೋಗೋದಿಲ್ಲ, ಅವ್ರು ಸಂಬಳ ಕೊಡ್ತಾರೆ, ಎಲ್ಲ ಅನುಕೂಲ ಇರ್ತದೆ, ಹಳ್ಳಿಯಾಗಿರ್ತಾರೆ, ನಿರುದ್ಯೋಗಿರ್ತಾರೆ, ಹೋಗ್ತಾರೆ. ಅವ್ರು ಸಿದ್ದರಾಮಯ್ಯನವರು ಇತ್ತು ವಿಧಾನ ಪರಿಷತ್ನಾಗ, ಅವನು ಕೂತಿದ್ದ ಅಲ್ಲಿ ಇದರ ಅಭಿಯೊಳಗೆ. ಯಾಕಂದರೆ
CM ಬಂದಾಗ ಅವ್ರು ಕನ್ಸರ್ನ್ ಇದ್ದವರು ಎಲ್ಲ ಬರ್ತಾರೆ, ಚೀಫ್ ಸೆಕ್ರೆಟರಿಗಳು ಕನ್ಸರ್ನ್ ಎಲ್ಲ ಬಂದಾಗ ನಾನು ಕೇಳಿದೆ ಸಿದ್ದರಾಮಯ್ಯ ನಿಮ್ಮ ಒಬ್ಬ ಪ್ರತಿನಿಧಿ ಹಿಂಗೆ ಉತ್ತರ ಕೊಡ್ತಾನ, ನಾನು ಅವ್ನಿಗೆ ಹೇಳ್ತೀನಿ, ಅವನು ಇಲ್ಲಿ ಅದನ್ನ ಅವನ ಮಗನ ಮಿಲಿಟ್ರಿ ಕಳ್ಸತ್ತೆ ಹೇಳಿದ್ರೆ ನಾ 25 ಲಕ್ಷ ರೂಪಾಯಿ ವಿಶೇಷ ಬಹುಮಾನ ಕೊಡ್ತೀನಿ, 25 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ. ನೋಡಿ, ಒಂದು ಮನುಷ್ಯನ ಮೌಲ್ಯವನ್ನು ನಾವು ಅಳಿಲಿಕ್ಕಾಗಲ್ಲ. ಅವನು ದೇಶಭಕ್ತಿ ಇದ್ದಲ್ಲಿ ಅವನು ಹೋಗ್ತಾನೆ. ದೇಶಭಕ್ತಿ ಇದ್ದಾದ್ರೆ ಯಾರೂ ಸೈನ್ಯಕ್ಕೆ ಸಿಗುವುದಿಲ್ಲ. ಭಾರತೀಯ ಸೈನ್ಯ ಜಗತ್ತಿನ 3ನೇ ದೊಡ್ಡ ಸೈನ್ಯ. ಇವತ್ತು ಈ ಸೈನ್ಯ ಐತಂತೇಳಿ ನಾವೆಲ್ಲ ಸುರಕ್ಷಿತವಾಗಿ ಇವತ್ತು ಭಾರತದಲ್ಲಿ ನಮ್ಮ ಜನ ಜೀವನ ತೆಗೆದು. ಇಲ್ಲಂದರೆ ಪಾಕಿಸ್ತಾನದ ಸಂಚುಗಳು ಎಷ್ಟು ಕಡೆ ಬಾಂಬ್ ಸ್ಫೋಟ, ಎಷ್ಟು ಕಡೆ ನಮ್ಮ ಜನರ ಕೊಲೆ, ಅಮಾಯಕ ಜನರ ಕೊಲೆ ಆಗ್ತದೆ. ಅವ್ರಿಗೇನು ಜಾತಿ ಗೀತಿ ಏನಿಲ್ಲ ಅವ್ರಿಗೆ. ಅವ್ರು ಪಾಕಿಸ್ತಾನದಾಗ ತಮ್ಮ ಮಸೂತಿ ಮ್ಯಾಗನೇ ಬಾಂಬ್ ಹಾಕ್ತಾರೆ, ಮತ್ತು ನಮ್ಮ ಭಾರತದಾಗ ಬರ್ತಾರೆ ಮಸೂತಿ ಒಳಗೆ ಬಾಂಬ್ ಹಾಕ್ತಾರೆ ಅವ್ರು. ಎದಕ್ಕಂದ್ರೆ ಅದು ಸಿಯಾ ಐತಿ, ಇದು ಸುನ್ನಿ ಐತಿ, ಅವು ಮೊಹಮ್ಮದಿ ಐತಿ. ಅದ್ರ ಸಲ ಬಾಂಬ್ ಹಾಕಿ ಅಮಾಯಕ ಸಾಲ ಮಕ್ಕಳು ಕೊಲ್ತಾರೆ. ನೀವು ನೋಡ್ತೀರಲ್ಲ ಯಾವ ಪರಿಸ್ಥಿತಿ ನಾವು ನೋಡ್ತೀವಿ. ಅಂದರೆ ಮಾನವೀಯತೆಯೇನಿಲ್ಲ ಅನ್ನೋದು ಅದು ಯಾವುದು ಧರ್ಮ ಅದು. ನಾವೆಲ್ಲ ಹೇಳ್ತೀವಿ ಅಂದರೆ ಎಲ್ಲರೂ ಮಾನವರು, ಸಮಾನತೆ. ನಾವು ಹೋದರೆ ನಮ್ಗೆ ಭಾರತ ಏನು ಕಲಿಸ್ತದೆ, ವಿಶ್ವದ ಗುರು, ಎಲ್ಲರೂ ಒಳ್ಳೆಯದಾಗಬೇಕು, ಜಗತ್ತಿಗೆ ಒಳ್ಳೆಯದಾಗಬೇಕು, ಮಾನವ ಜನಾಂಗಕ್ಕೆ ಜಯವಾಗಲಿ ಕಲಿಸ್ತಾರೆ ನಮಗೆ. ವಸುದೇವ ಕುಟುಂಬಕಂ ಅಂತ ಕಲಿಸ್ತಾರೆ ಭಾರತದಲ್ಲಿ. ಅಂದರೆ ಎಲ್ಲ ಇಡೀ ವಿಶ್ವನೇ ವಸುದೇವ ಅಂದರೆ ಕೃಷ್ಣನ ಒಂದು ಸಂತತಿ. ನಾವೆಲ್ಲ ಒಂದು ನಾವು ಸಮಾನ ಕಲಿಸುವಂಥ ಭಾರತದ ಮೇಲೆ ಇವತ್ತು ಯಾವ್ಯಾವ ಕಾರಣಗಳಿಂದ ಈ ದೇಶನಾಗ ಗಲಭೆ ಆಗ್ತಾ ಇದ್ದೋ ನೋಡಿ. ಅದಕ್ಕೆ ಇದಕ್ಕೆ ಏನು ಸಂಬಂಧಗಳು, ಯಾವ ಹೋರಾಟವನ್ನ ಯಾವ ಹೋರಾಟನಾಗ ಹಾಕಿ ತಮ್ಮ ಇವತ್ತು ನಮ್ಮ ಮನೆ ಕಾಶ್ಮೀರಕ್ಕೆ ಹೋಗಿದ್ದೇವೆ ಒಂದು ವಾರ. ಕಾಶ್ಮೀರದಲ್ಲಿ ಇವತ್ತು ಪೂರ್ತಿ ಶಾಂತಿ ನೆಲೆಸಿದೆ. ಅವಾಗ ನಾವು ಈ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತದೆ, ಇವತ್ತು ಕಾಶ್ಮೀರ ಪಂಡಿತರು ವಾಪಸ್ಸು ತಮ್ಮ ಮನೆಗೆ ಕಾಶ್ಮೀರಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲಿ ಸರಸ್ವತಿ ದೇವಸ್ಥಾನ ಇತ್ತು, ಇವತ್ತು ನರೇಂದ್ರ ಮೋದಿಯವರು ಅದನ್ನು ಪುನಶ್ಚೇತನ ಮಾಡಿದ್ರು. ನಾನು ಶ್ರೀನಗರ್ನಾಗ ಹೋಗಿದ್ದೆ. ದೊಡ್ಡ ಡಿಫೆನ್ಸ್, ದೊಡ್ಡ ಒಂದು ಅಲ್ಲೇ ಎಲ್ಲ ಈ ಮುಖ್ಯಮಂತ್ರಿಗಳ ಮನೆ, ಗವರ್ನರ್ ಮನೆ ಎಲ್ಲ ಅಲ್ಲೇ ಅದ ಸುತ್ತಮುತ್ತ ನಮ್ಮ ಡಿಫೆನ್ಸ್. ಅದ ಮ್ಯಾಗ ಹೋಗಿದ್ದು ಒಂದು 200 ಪಂಟೋಳಿಗೆ ಹತ್ತಿ ಅಂದರೆ ಆದಿಶಂಕರಾಚಾರ್ಯರು ನಿರ್ಮಾಣ ಮಾಡಿದಂಥ ದೇವಸ್ಥಾನ. ಆದಿಶಂಕರಾಚಾರ್ಯರು ಯಾವಾಗ ಅಲ್ಲಿ ಹೋದ್ರು ನೋಡ್ರಿ, ಒಬ್ಬ ಚಿಕ್ಕ ಬಾಲಕ, ಬಾಳದ್ರವ್ರದ್ದು ಅಂತ್ಯ ಆಗಿದ್ದು 32-33 ವರ್ಷಿದೆ. ಇಡೀ ಭಾರತವನ್ನು ಸುತ್ತಿ ಶ್ರೀನಗರದಲ್ಲಿ ಒಂದು ಈಶ್ವರನ ಸ್ಥಾಪನೆ ಮಾಡಿ ಇವತ್ತು ಭಾರತದ ಭಾಗ ಅನ್ನೋದಕ್ಕೆ ಏನು ಬೇಕು ಎಲ್ಲನೂ ಇದೆ. ಆದ್ರೆ ದುರ್ದೈವನೆಂದರೆ ಈ ಆರ್ಟಿಕಲ್ 370 ಇತ್ತಲ್ಲ, ಅದರಿಂದ ಏನಾಗ್ಬಿಟ್ಟಿತ್ತು, ಈ ದೇಶದ ಅನ್ನ ತಿಂತಿದ್ರು, ಎಲ್ಲ ಮಜಾ ಮಾಡ್ತಿದ್ರು. ಅಲ್ಲಿ ಒಬ್ಬ ಭಯೋತ್ಪಾದಕರಿಗೆ JKL ಒಬ್ಬ ಲೀಡರಿಗೆ ಒಬ್ಬ ಪ್ರಧಾನಮಂತ್ರಿ ಕರೆದು ಪ್ರಧಾನಮಂತ್ರಿ ಕಚೇರಿಗೆ ಕರ್ಕೊಂಡು ಬಂದು ಅವರಿಗೆ ಗೌರವ ಕೊಡ್ತಾರೆ ಅಂದಮೇಲೆ ಭಾರತದ ಪರಿಸ್ಥಿತಿ ಆಗಿತ್ತು. ಇವತ್ತು ಅವನು ಒಳಗೆ ಯಾಕೆ ಜೈಲ್ನಾಗ ಅದಾನ, ಕೊಲಿಲಾಕತ್ತಾನ. ಈಗೇನು ವಿದೇಶದ ಹಣ ಏನು ಬರ್ತಾ ಇದೆ ಅಲ್ಲ ಭಾರತದಲ್ಲಿ, ಅದನ್ನು ತೆಗಿಬೇಕಂತ ನರೇಂದ್ರ ಮೋದಿಯವರು ಈಗ ಆ ಕಾನೂನು ತರ್ಲಾಕತ್ತಾರಲ್ಲ, ಅದಕ್ಕೆ ಇವೆಲ್ಲ ಬೇರೆ ಬೇರೆ ಹೋರಾಟನ ಜೋಡಿ ಸೇರಿ ಏನೋ ಗೆದ್ದಿವತ್ತು ಅನಿಸಿರ್ಬೇಕು. ನಾ ಎಷ್ಟು ಮಾತು ಹೇಳ್ತೀನಿ, ನರೇಂದ್ರ ಮೋದಿ ತನ ಈ ದೇಶದಲ್ಲಿ ಯಾರೂ ದೇಶವನ್ನು ಅಭದ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನನಗೆ ಸೈನಿಕರು, ಭಾಳ ಸೈನಿಕರು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಜೊತೆ ಅವರಲ್ಲಿ ಮಾತಾಡ್ತಿರ್ತಾರೆ. ಕಾಶ್ಮೀರದಲ್ಲಿದ್ದವರು, ಆಸಾಮ್ದಲ್ಲಿದ್ದವರು, ಅವ್ರು ಹೇಳ್ತಾರೆ ಇವತ್ತಿನ ವಾತಾವರಣ ಬೇರೆ ಇದೆ. ಹಿಂದೆ ನೀವೆಲ್ಲ ನಿವೃತ್ತಿ ಆಗುವುದಕ್ಕಿಂತ ಮೊದಲು ನೀವು ನೋಡಿದಂಥ ಪರಿಸ್ಥಿತಿ ಈಗಿಂದ ಬಹಳ ವ್ಯತ್ಯಾಸ ಇದೆ. ಆರ್ಟಿಕಲ್ 370 ತೆಗೆದ ಮೇಲೆ ನೋಡಿ, ಅಲ್ಲಿ ದುಡಿದು ತಿನ್ನೋರಿಗೆ ಇದು ಇಲ್ಲ. ಆದರೆ ರಾಜಕಾರಣಿಗಳಿಗೆ ಅವ್ರಿಗೆ ಬೇಕಾಗಿದ್ದೇನೆಂದರೆ ಇದೊಂದು ಯಾವಾಗಲೂ ಇಶ್ಯೂ ಇರಬೇಕು, ಇದರಿಂದಲೇ ಫಂಡಿಂಗ್ ಆಗ್ತದೆ. ಪಾಪ ಅಮಾಯಕ ಮಕ್ಕಳನ್ನ
ಭಯೋತ್ಪಾದಕರು ಮಾಡ್ತಾರೆ. ತಮ್ಮ ಮಕ್ಕಳು ಎಲ್ಲ ಇಂಗ್ಲೆಂಡ್ನಾಗ ಇರ್ತಾರೆ, ಅಮೇರಿಕಾದಾಗ ಇರ್ತಾರೆ. ಯಾರ ಮಕ್ಕಳು ಅವ್ರ ಮಕ್ಕಳು ಉಮರ್ ಅಬ್ದುಲ್ಲಾ ಮಕ್ಕಳು ಲಂಡನ್ದಾಗೆ ಇರ್ತಾರೆ. ಪಾಕಿಸ್ತಾನದ ಪ್ರಧಾನಮಂತ್ರಿ ಅಲ್ಲಿ ಮಿಲಿಟರಿ ಹೆಡ್ ಇದ್ದಾರೆ, ಅವ್ರ ಮಕ್ಕಳು ಎಲ್ಲಿರ್ತಾರೆ? ಇಂಗ್ಲೆಂಡ್ನಾಗೆ ಇರ್ತಾರೆ. ಸಾಯೋದು ಅವು ಈ 500 ರೂಪಾಯಿ ಪಗಾರ ತೊಗೊಂಡು ಕಲ್ಲು ವಿವರಿಸಲ್ಲ. ಈ ಸ್ಥಿತಿ ಒಳಗೆ ಇವತ್ತು ಅದು ಗೊತ್ತಾಗ್ಲಕತ್ತದ, ಕೆಲವೊಂದು ಪರ್ಸೆಂಟೇಜ್ ಗೊತ್ತಾಗ್ಲಕತ್ತದ. ಆದರೂ ಅದೊಂದೇನು ಜಾತಿ ಒಂದು ಮೋಹ ಐತಲ್ಲ, ಇನ್ನೂ ಹೊರಗೆ ಬಂದಿಲ್ಲ. ಅವ್ರನ್ನ ಕಾಶ್ಮೀರನ ಕೇಳ್ತಿದ್ದೆ ಎಲ್ಲೆಲ್ಲಿ ಆ ವಿಷಯ ಬಂದು ಮಾತಾಡ್ತಿದ್ದಿಲ್ಲ. ಅವ್ರು ಡ್ರೈವರ್ಗಳು ಕೇಳ್ತಿದ್ವಿ ನಾವು ಎಲ್ಲ. ನಮ್ಮ ಗೌರ್ಮೆಂಟ್ನಿಂದ ನಮಗೆಲ್ಲ ಸೆಕ್ಯೂರಿಟಿ ಇತ್ತು. ಕಾಶ್ಮೀರ ಇವತ್ತು ಬಿಡುದಿದೆ. ಯಾವ ತೀರ ಭವಾನಿ ಅವರು ದೇವಸ್ಥಾನಕ್ಕೆ ಹೋಗಿದ್ವಿ. ಇದು ಹೆಂಗೈತಂದ್ರೆ ನಾವು ಎಲ್ಲಿವರೆಗೆ ಶಕ್ತಿವಂತರಿದೀವಿ ಅನ್ನೋದು ತೋರಿಸೋದಿಲ್ಲ. ದುನಿಯಾ ಜುಕ್ತಿ ಹೈ ಜುಕಾನೆ ವಾಲೆ ಚಾಹಿಯೇ. ಹಂಗೆ ನರೇಂದ್ರ ಮೋದಿ ಅವರು ಇವತ್ತು ಭವಿಷ್ಯ ಬರೋಬ್ಬರಿ ಅವ್ರು ಕಾಶ್ಮೀರ್ನಾಗ ಅದಾರ. ಇಲ್ಲಂದ್ರೆ ಮನೆ ನೋಡ್ರಿ, ಉಮರ್ ಅಬ್ದುಲ್ಲಾ ಹೋಗಿ ತೀರ್ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಏನು ತೊಗೊಂಡು ಬಂದ? ಪ್ರಸಾದ ತೊಗೊಂಡು ಬಂದ. ಮೊದಲು ಅಂದರೆ ಅವರು ಇದ್ರಿಗೆ ನೋಡಿದ್ರೆ ಸಾಧ್ಯ ಇತ್ತು ನಾವು. ಅದಕ್ಕೆ ಇವತ್ತು ಸೈನಿಕರ ಒಂದು ದೊಡ್ಡ ಶಕ್ತಿ. ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಜೈ ಜವಾನ್ ಜೈ ಕಿಸಾನ್ ಅಂತಾರೆ. ಅನುಪ್ರಯೋಗ ಮಾಡಿದ ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅದಕ್ಕೆ ಜೈ ವಿಜ್ಞಾನ ಅಂತ. ಜೈ ಜವಾನ್ ಅವಾಗ ಅನ್ನ ತಿನ್ನಲಿಕ್ಕೆ ನಮ್ಮಲ್ಲಿ ಸ್ವಾತಂತ್ರ್ಯ ಸ್ವಾವಲಂಬಿಗಳು ಇರಲಿಲ್ಲ. ನಾವು ಸೈನಿಕ ಇರಲಾರ್ದೇ ನಾವು ಭಾರತ ನೋಡ್ರಿ, ಪಾಕಿಸ್ತಾನದ ನೀವೆಲ್ಲ ಮೇಜರ್ ಜನರಲ್ ಅವ್ರು ಎಲ್ಲ ಇಟ್ಟಿಟ್ಟು ಎಲ್ಲ ಕಟ್ಕೊಂಡಿರ್ತಾರೆ. ಯಾವ ಓಣೆಗೆ ಯಾರು ಹೊಡೆದಿರ್ತಾರೋ ಗೊತ್ತಿಲ್ಲ. ಒಂದರಿಗೆ ಯುದ್ಧ ಗೆದ್ದಾರೇನ್ರಿ ಪಾಕಿಸ್ತಾನದವ್ರು? ಮತ್ತು ಪದವಿಯಲ್ಲಿ ಸುಮ್ಮನೆ ಪ್ಲಾಸ್ಟಿಕ್ ಹಾಕೊಂಡು ನಿಂತ್ಬಿಡ್ತಾರೆ ಅವರು. ನಿಮ್ಮನ್ನು ನೋಡಿ ಮರ್ಯಾದೆ ಹೋಗ್ತೈತೆ ಅವ್ರದ್ದು. ಹೇಳ್ರಿ ನೀವು, ಪಾಕಿಸ್ತಾನ ಭಾರತ ಬಿಟ್ಟು ಒಮ್ಮೆಲೆ ಗೆದ್ದೈತಪ್ಪ. ನಾವು ಎಂದೂ ಗೆದ್ದಿಲ್ಲ. ಆದರೂ ಸಹಿತ ಮೆಡಲ್ಗಳು ನೋಡ್ರಿ ಎಷ್ಟು ಹಾಕೊಂಡಿರ್ತಾರೆ. ಅದು ಯಾರು ಕೊಡ್ತಾರೋ, ಹೆಂಗೆ ಹಾಕೋತಾರೋ, ನಮ್ಮ ಓದ್ತಿರ್ತೀವಿ ನೋಡ್ರಿ ಎಲ್ಲ. ಇವ್ರು ಯಾರು ನೋಡೋದು ಗೆದ್ದಪ್ಪ. ಅಲ್ಲಿ ಒಳಗಿರುವಂಥ ಭಯೋತ್ಪಾದಕರೇ ಇವ್ರು ನೋಡಿತಾರೆ ಮಿಲಿಟ್ರಿ ಅವರು. ಇವಾಗ ನೀವು ನೋಡಕತ್ತಿರಲ್ಲ, ಅದು ಯಾವುದು ಬಲೂಚಿಸ್ತಾನ. ಅವರು ನಾವು ಫ್ರೀಯಾಗಿ ನಾವು ಸ್ವತಂತ್ರ ಆಗಿ ಅಂತ ಹೇಳ್ತಾರೆ. ಅಂದರೆ ಅಲ್ಲೇ ಸರಿ ಇಲ್ಲ. ಆದ್ರೆ ಈ ದೇಶದಲ್ಲಿ ಇವತ್ತು ಭಯೋತ್ಪಾದನೆ, ದೇಶದ ಚಟುವಟಿಕೆ ಎಲ್ಲ ನಿಗ್ರಹ ಮಾಡುವಂಥ ಕೆಲಸ ಇವತ್ತು ಎಷ್ಟು ಇಡೀ ಹಾಲು ತುಂಬೈತಿ. ಎಂದು ತುಂಬೋದಿಲ್ಲ ಹಾಲು. ಆ ರಗಡ್ ಕಾರ್ಯಕ್ರಮ ಬರ್ತೀನಿ ಸರ್ಕಾರಕ್ಕೆ ಮುಂದೊಂದು ಪಾಪ ಆಫೀಸರ್ಗಳಿಗೆ ಅನಿವಾರ್ಯ ಇರ್ತದೆ, ಬಂದ್ಕೊಟ್ಟಿರ್ತಾರೆ. ಮಂದಿ ಅಂದರೆ ಅದಕ್ಕೂ ಬರೋದಿಲ್ಲ. ಆದರೆ ಇವತ್ತಿಗೆ ನೀವು ಬಂದಿರಲ್ಲ, ನೀವೆಲ್ಲ ನಿಜವಾದಂಥ ದೇಶಭಕ್ತರು, ದೇಶದ ಅಭಿಮಾನ ಇಟ್ಟುಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇದು ಒಂದು ರೀತಿ ದೀಪಾವಳಿ ಹಬ್ಬದಂಗೆ ನಮ್ಗೆ. ಇವತ್ತು ನಿಮ್ದೆಲ್ಲ ಮುಖದ ಮ್ಯಾಗಿಂದು ಲಕ್ಷಣ ನೋಡಿದ್ರೆ ಒಂದು ಹಬ್ಬದಲ್ಲಿ ಕೂತೀವಿ, ತ್ಯಾಗ ಮಾಡಿದವ್ರನ್ನ ನೆನೆಸ್ಲಕತ್ತೀವಿ. ಮತ್ತು ಮಕ್ಕಳು ಎಷ್ಟು ಚೆನ್ನಾಗಿ ಒಂದು ಅದ್ಭುತವಾದಂಥ ಒಂದು ತಮ್ಮ ಇದನ್ನು ಏನು ನನ್ನ ಕಣ್ಣಲ್ಲಿ ನೀರು ಬರ್ತವೆ. ಯಾವಾಗಲೂ ದೇಶದ ವಿಚಾರ ಬಂದಾಗ ಸಹಜವಾಗಿ ಕಣ್ಣಲ್ಲಿ ನೀರು ಹೋಗ್ಬಿಡ್ತಾವೆ. ಅದು ಏನೈತೆ ಅನ್ನೋ ಗೊತ್ತಿಲ್ಲ, ಯಾವುದೇ ಎಮೋಷನ್ ಆಗಿಬಿಡ್ತೀನಿ. ಭಾರತದ ವಿಚಾರ ಬಂದ್ರೆ ಅದು ಮನಸ್ಸಿನಾಗ ಅಂಥ ಅದ್ಭುತ ಕೆಲಸ ಮಾಡುವಂಥ ನಮ್ಮ ಜಿಲ್ಲೆ ಎಲ್ಲ ಸೈನಿಕರಿಗೆ ನಾವು ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಬರ್ತಿರೋ ಮೂಲಕ ಇವತ್ತೇನೋ ಹೇಳಿದ್ರೆ ನಮ್ಮ ಡಿ ಸಿ ಅವರೇನೋ 1 ಎಕರೆ ಜಮೀನನ್ನು ಸಮುದಾಯ ಭವನ ಏನು ಸೇನಾ ಭವನ ಒಂದಿನ ಡಿ ಸಿ ಅವರು 1 ಎಕರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಇಟ್ಟಿಂಗೇಳ ರೋಡಿಗೆ. ಅಲ್ಲಿ ಅದು ಅಲಾಟ್ಮೆಂಟ್ ಆಗಲಿ, ಮೊದಲೇ ಕಂತು 25 ಲಕ್ಷ ರೂಪಾಯಿ ನಾನು MLA ಫೋನ್ ಮಾಡಿ ಅದು ಕೊಡ್ತೇನೆ. ಒಂದು ಸುಂದರವಾದಂಥ ಸೇನಾ ಭವನ ವಿಜಯಪುರದಲ್ಲಿ ಆಗು. ನೀವು ರಿಟೈರ್ಡ್ ಆಗಿ ಬಂದ ಮೇಲೆ ಇಲ್ಲಿ ಭಾಳ ಸಂಘ ಸಂಸ್ಥೆಗಳದಾವೆ. ಅಲ್ಲಿ ಎಲ್ಲೆಲ್ಲಿ ಯಾರ್ಯಾರಿಗೆ ಅವಶ್ಯಕತೆ ಬರುತ್ತದೆ ಅಲ್ಲಿ ನಿಮ್ಮ ಕಡೆಯಿಂದ ನೇಮಕಾತಿ ಇಂತಿಂತಲ್ಲಿ ಅಪಾಯಿಂಟ್ಮೆಂಟ್ ಇಂತಿಂಥ ಸಂಸ್ಥೆಯೊಳಗೆ ಇವತ್ತು ಗನ್ಮ್ಯಾನ್ಗಳು ಬೇಕಾಗ್ತದೆ, ಕೆಲವೊಂದು ಆಫೀಸರ್ಸ್ ಬೇಕಾಗ್ತದೆ. ನಿಮ್ಮ ಅನುಭವ ಸ್ಕೂಲ್ ಕಾಲೇಜ್ ಅದಾವೆ ಇಲ್ಲಿ. ಅಲ್ಲೂ ಒಂದು ರೀತಿ ಸೈನ್ಯದ ಶಿಸ್ತನ್ನು ಮಕ್ಕಳಿಗೆ ಕಲಿಸ್ಬೇಕಾದ್ರೆ, ಯಾಕಂದ್ರೆ ಸೈನಿಕ ಸ್ಕೂಲು ವಿಜಯಪುರದಾಗಿದೆ, ಆ ಶಿಸ್ತನ್ನು ಮಕ್ಕಳಲ್ಲಿನೂ ಕಲಿಸ್ಬೇಕಾದ್ರೆ ಅಂಥದಕ್ಕೂ ಸಹ
ನಿಮ್ಮ ಒಂದು ಸಹಕಾರ ಸೇವೆ ಮುಂದೆ, ಯಾಕಂದರೆ ರಿಟೈರ್ಡ್ ಆಗಿ ಬಂದಮೇಲೆ ಇನ್ನೂ ನೀವು ಗಟ್ಟಿರ್ತೀರಿ, ನಮ್ಮಂಗೆ ಅಳಿಗಾಡೋದಿಲ್ಲ. ಯಾಕಂದ್ರೆ ನಾವು ಅಳಿಗಾಡ್ತಿರ್ತೀವಿ, ನಮ್ಮ ಸರಿಯಾಗಿ ವ್ಯಾಯಾಮ ಮಾಡೋದಿಲ್ಲ, ಏನು ಸರಿಯಾಗಿ ನಮ್ಮ ಟೈಮ್ ಟು ಊಟ ಇರೋದಿಲ್ಲ. ಇನ್ನೂ ಒಂದು 8-10 ವರ್ಷ ನಿಮ್ಮ ಶಕ್ತಿ ಇರ್ತದೆ, ಆ ಶಕ್ತಿಯನ್ನು ಉಪಯೋಗ ಮಾಡಿ ಇನ್ನೂ ಮುಂದೆ ಭವಿಷ್ಯದಲ್ಲಿ ಭಾರತ ಸಶಕ್ತ ಆಗಬೇಕು. ಭಾರತ ಯಾರು ಏನು ಸ್ವಲ್ಪ ಮಾಡ್ತಾರೋ ಒಂದು ವಾರ ಅದು ಭಾಳ ಹವಾ ಆಗ್ತದೆ, ಆದರೆ ಅವ್ರದ್ದು ಬಣ್ಣ ಹೊರಗೆ ತೆಗಿತಾರೆ. ಹುಡುಗರಿಗೆ ಏನು ದಿಲ್ಲಿಯೊಳಗೇನು ಗಲಾಟೆ ಆಗೈತಿಲ್ಲ, ಆ ಹುಡುಗರೇ ಎಲ್ಲ ಅವರು. ಇವು ದೊಡ್ಡ ಹುಡುಗರುಗಳು ಅದಾವ, ಇವೆಲ್ಲ ಈಗ ಕಾನೂನು ಯಾಕೆ ಪಾಸ್ ಆಗ್ತದೆ ಈಗ ಆಗ್ತದೆ. ಏನು ಕಾಪಿ ಆಯಿತು, ಏನು ನಕಲಿ, ಏನದು ಕ್ವಶನ್ ಪೇಪರ್ ಓಟ್ ಆಯಿತು ಮಾಡ್ಕೊತಾರೆ. ನೋಡಿ KPSC ಒಳಗೆ ನಾನು ಮೊನ್ನೆ ಒಂದು CBI ಕೊಡೋಕ್ಕೆ ಒಂದು ಇದಾಕಿನಿ ಹೈಕೋರ್ಟ್ನಲ್ಲಿ. ನಮ್ಮ ಮಿಲಿಟ್ರಿಯವ್ರಿಗೆ ರಿಸರ್ವೇಷನ್ ಕೊಟ್ರಪ್ಪ, ಪೋಸ್ಟ್ ತುಂಬಿದ್ರೆ ನಾಟಕ ಮಾಡ್ತಾರೆ. ಮೊನ್ನೆ ನಮ್ಮೊಂದು ಕಮಿಟಿ ಒಳಗೆ ಚರ್ಚೆ ಆಯಿತು ಸೈನಿಕರಿಗೆ ಜಮೀನು ಕೊಡೋದ್ರ ಬಗ್ಗೆ. ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ, ಇಲ್ಲ ಸರ್ ಕರ್ನಾಟಕದಲ್ಲಿ ಜಮೀನೇ ಇಲ್ಲ, ನಾವೇನಾದ್ರೆ 1,86,000 ಎಕರೆ ನಾವು ಕೊಡ್ಬೇಕಾಗ್ತದೆ ಸೈನಿಕರಿಗೆ, SC ST ಜನ ಹಿಂಗೆಲ್ಲರಿಗೂ ಕೊಡ್ಬೇಕಾದ್ರೆ ಇಷ್ಟು ಜಮೀನೇ ಉಳಿದಲ್ಲ. ಇದು ಕೊಡ್ಬೇಕಂತ ನಾವು ನಿರ್ಣಯ ಮಾಡಿದ್ರೆ ಈ ಕಡೆ ಮಧ್ಯಪ್ರದೇಶ ಕನ ಹೋಗ್ಬೇಕು, ಈ ಕಡೆ ಆಂಧ್ರ ಕನ ಹೋಗ್ಬೇಕಂತ ಹೇಳಿದ್ರು ಅವರು ಅಧಿಕಾರಿಗಳು. ಸೈನಿಕರು ಎಷ್ಟೋ ಸಲ ನಾವು ನೋಡ್ತೀವಿ DC ಆಫೀಸಿಗೆ ಅಲ್ಲಾಡ್ತಾರೆ, ನಮ್ಗೆ ಅಲಾಟ್ಮೆಂಟ್ ಮಾಡಿರ್ತೀವಿ, ಅವ್ರು ಮಾಡೋದಿಲ್ಲ. ಎಷ್ಟೋ ಸಲ ನಾವು ಹೇಳ್ತೀವಿ ಇಲ್ಲ ಸರ್ ಜಮೀನು ಇಲ್ಲ ಹೇಳ್ತಾರೆ, 8-3 ಆಯಿತು. ಮೊನ್ನೆ ಒಂದು ಹಾಸನ ಜಿಲ್ಲೆಯೊಳಗೆ ಒಬ್ಬ MLA, ex-MLA ಈ ಜೈಲ್ನಾಗ ಅದಾನ, ಸುಮಾರು 51 ಎಕರೆನು ಬೇನಾಮಿ ಇದು ಮಾಡಿಕೊಂಡು ಸರ್ಕಾರದ ಜಮೀನು ತಾನೇ ಚೇರ್ಮನ್ ಇದು. ನಮ್ಮ ಇದ್ರ ಕಮಿಟಿ ಇರ್ತದೆ ಅದ್ರದ್ದು. ಈಗ ನಮ್ಮ ಬಿಜಾಪುರ ಸಂಬಂಧಪಟ್ಟು ನಾನೇ ಚೇರ್ಮನ್ ಇರ್ತೇನೆ, ಅವ್ನು ತಾನೇ ಹಾಕೊಂಡು 50 ಎಕರೆ ಪರ್ಮಿಷನ್. ಈ ಬೆಂಗಳೂರು ನೋಡ್ಬಿಟ್ಟು ಇಷ್ಟು ರಾಜಕಾರಣಗಳು ಎಷ್ಟು ಜಮೀನು ಹೊಡ್ಕೊಂಡು, ಹೀಗಾಗಿ ಯಾರು ಮಾತಾಡೋದಿಲ್ಲ. ನೀವು ವಿಧಾನಸಭೆ ಒಳಗೆ ಭಾಳ ಜೋರು ಮಾತಾಡೋದಿಲ್ಲ. ಯಾಕೆ ಮಾತಾಡೋದು? ಇವರು ತುಡು ಬರೋದಾರ, ಅವರು ತುಡು ಬರೋದಾರ. ಅವರು ಇವ್ರಿಗೆ ನೀನೇನು ಮಾಡಿ ಗೊತ್ತದೆ ತೆಗಿಲ್ಲ, ನಿನ್ನ ಫೈಲ್ ಹೋಗ್ತದೆ. ಹಂಗಲ್ಲ ಮುಖ್ಯಮಂತ್ರಿಗಳ ಈ ಕಡೆ ಕೂತವ್ರ. ನಾನು ಹೇಳಿದೆ ಅಶೋಕ ಇವೆಲ್ಲ ನಾಟಕ ಯಾಕೆ ಮಾಡ್ತಾರೆ? ಮಾತಾಡೋದು ಸೀರಿಯಸ್ಸು ಮಾತಾಡೋದಿಲ್ಲ. ಅವ ಇನ್ನೊಬ್ಬ ಅದನ್ನ ಅವನು ಮಾತಾಡೋದೇ ಇದ್ರು. ಯಾಕಂದ್ರೆ ಅವ್ನಿಗೆ ದಿನ ಅವ್ನು ಆ ಫೈಲ್ ತಂದು ಹಿಂಗಿರ್ತಾನ ಈಗಿನ ಮುಖ್ಯಮಂತ್ರಿ. ಅಂದ್ರೆ ಇವೆಲ್ಲ ನುಗ್ಗಪ್ಪಗಳೇ ನೋಡ್ರ. ಒಂದು ಪಶು ವೈದ್ಯಕೀಯ ಡಾಕ್ಟರ್ಗೆ 80 ಲಕ್ಷ ರೂಪಾಯಿ, ಒಂದು ಅಸಿಸ್ಟೆಂಟ್ ಕಮಿಷನರ್ ಆಗ್ಬೇಕಾದ್ರೆ 1 ಕೋಟಿ ರೂಪಾಯಿ. ನಾನೆಲ್ಲ ವಿಧಾನಸಭೆಗೆ ಮಾತಾಡೀನಿ. ಮತ್ತು ಆ KPSC ಮೆಂಬರ್ಗಳು ಅವ್ರು ಏನಾರು ಅವ್ರ ಮನ್ಯಾಗ ಹೋಗಲಾರ ಕನ್ಯಾ ಇದ್ದು ಅಂದ್ರೆ ಲಗ್ನ ಆಗ್ತಿದ್ರೆ AC ಮಾಡ್ತಾರೆ. ಕನ್ಯಾ ಏನೋ ಒಂದು ಸ್ಕೀಮ್ ಅಂತ ಹೇಳಿದ್ದೆ ನಾನು, ತಾಯಿ ಭಾಗ್ಯ KPSC ಒಳಗೂ ನಡೀತದೆ ಅಂತ ಹೇಳಿದ್ದೆ. ಈಗ CBIಗೆ ಹೋಗೈತಿ. ನೋಡಿ ಎಷ್ಟು ನಾಚಿಕೆಗಳಾದ್ರೆ. ನಾವು ಯಾವುದಾರೆ ನೋಡ್ರಿ ಎಕ್ಸ್ ಸರ್ವಿಸ್ಮೆನ್ ಅದನ್ನು ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಸರ್ ಯಾವ ಇದು ಇಲ್ಲ ಸರ್, ಆ ಫೋಟೋ ಮುಗಿದು ಹೋಗೈತಿ ಅದು ಇಲ್ಲ ಕತೆ ಹೇಳ್ತಾರೆ. ಆ KPSC ಚೇರ್ಮನ್ನು ಒಂದು ವರ್ಷಕ್ಕೆ ಅವನ ಆದಾಯ ಎಷ್ಟಪ್ಪ ಅಂದ್ರೆ 40,000 ಐತತ್ತ ಒಂದು ವರ್ಷಕ್ಕೆ ಪರ್ ಏನಮ್. KPSC ಚೇರ್ಮನ್ ಪಗಾರ 2.5 ಲಕ್ಷ ಐತಿ. ಅದು ಎಲ್ಲಿತ್ತು? KPSC ಚೇರ್ಮನ್ನು ಒಂದು ತಹಸೀಲ್ದಾರ್ ಕಡೆ ಒಂದು ಇದು ತೊಗೋತಾನೆ, ಇನ್ಕಮ್ ಸರ್ಟಿಫಿಕೇಟ್. ತನ್ನ 2 ಹೆಣ್ಮಕ್ಳನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋತಾನೆ. ಯಾವ್ದ್ರಾಗ 3rd B ಹಿಂಗಾಯ್ತು. ವಾರ್ಷಿಕ ವರಮಾನ ಇಷ್ಟು ಕೆಳಗಿರ್ಬೇಕಂತೇನೋ 3rd B ಒಳಗೆ ಇಲ್ಲ. ಅಲ್ಲಿ 2 ಅಪಾಯಿಂಟ್ಮೆಂಟ್ ಮಾಡ್ಕೋತಾರೆ, 2 ತನ್ನ ಮಕ್ಕಳನ್ನ.